ನೋಡಿ, ಸೂಲಿಬೆಲೆ ಕುಂದಾಪುರಕ್ಕೆ ಬರಬಾರದು ಅಂತ ಪೊಲೀಸ್ ಸೂಚನೆಯನ್ನ ಕೊಟ್ಟಿದೆ. ಕುಂದಾಪುರಕ್ಕೆ ಯಾವುದೇ ಕಾರಣಕ್ಕೂ ಬರಬಾರದು ಅಂತ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ನಿಗದಿಯಾದ ಕಾರ್ಯಕ್ರಮಕ್ಕೆ ಹೋಗಬಾರ್ದು. ಹಾಗಾದ್ರೆ ಆಯೋಜಕರು ಹೇಳ್ತಾ ಇರುವಂತದ್ದು, ನಾವು ಈ ಕಾರ್ಯಕ್ರಮವನ್ನ ನಡೆಸ್ತೇವೆ ಅಂತ ಹೇಳಿದ್ರು. ಇಲ್ಲಿ ನಮಗೆ ವಾಕ್ ಸ್ವಾತಂತ್ರ್ಯ ಇಲ್ಲದಂತಾಗಿದೆ, ಆಯೋಜಕರ ಆಕ್ರೋಶ ಇದೆ. ಕಾರ್ಯಕ್ರಮದ ಆಯೋಜಕ ನಿರಂಜನ್ ಶೆಟ್ಟಿ ಹೇಳಿಕೆ, ಭಾಷಣ ಮಾಡಲು ಅವಕಾಶವನ್ನು ನೀಡಬಾರದು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ ಬಣ್ಣ ಬಯಲಾಗುತ್ತೆ ಎನ್ನುವಂತಹ ಕಾರಣಕ್ಕೆ ಈ ಕ್ರಮನ ರಾಜ್ಯ ಸರ್ಕಾರದ ವಿರುದ್ಧ ನಿರಂಜನ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ಸರಣಿ ಉಪನ್ಯಾಸ ಕಾರ್ಯಕ್ರಮ, ಇನ್ನೀಗ ಅಖಂಡ ಭಾರತ ನಿರ್ಮಿಸಿ ವಿಶ್ರಾಂತಿ, ಈ ವಿಚಾರದ ಬಗ್ಗೆ 3 ದಿನಗಳ ಕಾಲ ಚಕ್ರವರ್ತಿ ಸುಲಿಬೆಲೆಯವರ ಉಪನ್ಯಾಸ ಕಾರ್ಯಕ್ರಮವನ್ನು ಕುಂದಾಪುರದಲ್ಲಿ ಹಮ್ಮಿಕೊಂಡಿದ್ವಿ. ಇದಕ್ಕೆ ಈವಾಗಲೇ ಕಾಂಗ್ರೆಸ್ನ ವಿದ್ಯಾರ್ಥಿ ಸಂಘಟನೆಯ ಕಡೆಯಿಂದ ವಿರೋಧ ವ್ಯಕ್ತವಾಗ್ತದೆ. ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರದು, ಅವರನ್ನ ಕುಂದಾಪುರಕ್ಕೆ ಬರದಂತೆ ತಡಿಬೇಕು, ಅವರು ಭಾಷಣ ಮಾಡಲಿಕ್ಕೆ ಬಿಡಬಾರದು ಅನ್ನೋ ಒಂದು ವಿಚಾರವಾಗಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಹಾಗೆ ತಡಿಬೇಕಂತ ಪ್ರಯತ್ನ ಪಟ್ಟಿದ್ದಾರೆ. ಬಹುಶಃ ಅವರಿಗೆ ಕಾಶ್ಮೀರ ಅಖಂಡ ಭಾರತದ ವಿಚಾರವನ್ನು ಮಾತಾಡುವಾಗ ಕಾಶ್ಮೀರದ ವಿಚಾರವು, ಕಾಶ್ಮೀರ ಇವರ ಕಾಲದಲ್ಲಿ, ಕಾಂಗ್ರೆಸ್ನವರ ಕಾಲದಲ್ಲಿ ಯಾವ ತರ ಶಾಶ್ವತವಾಗಿ ಅದರ ಸಮಸ್ಯೆ ಉಳಿಯಿತು, ಈ ವಿಚಾರವೆಲ್ಲ ಜನರಿಗೆ ಗೊತ್ತಾದರೆ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗುತ್ತೆ ಅನ್ನುವ ವಿಚಾರ ಗೊತ್ತಿದ್ದೇ ಬಹುಶಃ ಇವರು ತಡಿತಾ ಇರಬೇಕು ಈ ಕಾರ್ಯಕ್ರಮವನ್ನು. ಕಳೆದ ಬಾರಿಯೂ ಚಕ್ರವರ್ತಿಯವರ ಇಂಥದೇ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ NLC ಕಡೆಯವರು ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರದು, ಅವರನ್ನು ತಡಿಬೇಕಂತ ಪ್ರಯತ್ನ ಪಟ್ಟಿದ್ರು. ಇವರು ನಿರಂತರವಾಗಿ ತಡೆಯಲು ಪ್ರಯತ್ನ ಪಡ್ತಿರೋದು ನೋಡಿದ್ರೆ ಬಹುಶಃ ಕಾಂಗ್ರೆಸ್ಸಿನ ಬಣ್ಣವನ್ನು ಬಯಲು ಮಾಡ್ತಾರೆ ಅನ್ನೋ ಹೆದರಿಕೆಯಿಂದಲೇ ಇವರು ಈ ತರ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ನೋಡಿ, ಸೂಲಿಬೆಲೆ ಕುಂದಾಪುರಕ್ಕೆ ಬರಬಾರದು ಅಂತ ಪೊಲೀಸ್ ಸೂಚನೆಯನ್ನ ಕೊಟ್ಟಿದೆ. ಕುಂದಾಪುರಕ್ಕೆ ಯಾವುದೇ ಕಾರಣಕ್ಕೂ ಬರಬಾರದು ಅಂತ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ನಿಗದಿಯಾದ ಕಾರ್ಯಕ್ರಮಕ್ಕೆ ಹೋಗಬಾರ್ದು. ಹಾಗಾದ್ರೆ ಆಯೋಜಕರು ಹೇಳ್ತಾ ಇರುವಂತದ್ದು, ನಾವು ಈ ಕಾರ್ಯಕ್ರಮವನ್ನ ನಡೆಸ್ತೇವೆ ಅಂತ ಹೇಳಿದ್ರು. ಇಲ್ಲಿ ನಮಗೆ ವಾಕ್ ಸ್ವಾತಂತ್ರ್ಯ ಇಲ್ಲದಂತಾಗಿದೆ, ಆಯೋಜಕರ ಆಕ್ರೋಶ ಇದೆ. ಕಾರ್ಯಕ್ರಮದ ಆಯೋಜಕ ನಿರಂಜನ್ ಶೆಟ್ಟಿ ಹೇಳಿಕೆ, ಭಾಷಣ ಮಾಡಲು ಅವಕಾಶವನ್ನು ನೀಡಬಾರದು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ ಬಣ್ಣ ಬಯಲಾಗುತ್ತೆ ಎನ್ನುವಂತಹ ಕಾರಣಕ್ಕೆ ಈ ಕ್ರಮನ ರಾಜ್ಯ ಸರ್ಕಾರದ ವಿರುದ್ಧ ನಿರಂಜನ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ಸರಣಿ ಉಪನ್ಯಾಸ ಕಾರ್ಯಕ್ರಮ, ಇನ್ನೀಗ ಅಖಂಡ ಭಾರತ ನಿರ್ಮಿಸಿ ವಿಶ್ರಾಂತಿ, ಈ ವಿಚಾರದ ಬಗ್ಗೆ 3 ದಿನಗಳ ಕಾಲ ಚಕ್ರವರ್ತಿ ಸುಲಿಬೆಲೆಯವರ ಉಪನ್ಯಾಸ ಕಾರ್ಯಕ್ರಮವನ್ನು ಕುಂದಾಪುರದಲ್ಲಿ ಹಮ್ಮಿಕೊಂಡಿದ್ವಿ. ಇದಕ್ಕೆ ಈವಾಗಲೇ ಕಾಂಗ್ರೆಸ್ನ ವಿದ್ಯಾರ್ಥಿ ಸಂಘಟನೆಯ ಕಡೆಯಿಂದ ವಿರೋಧ ವ್ಯಕ್ತವಾಗ್ತದೆ. ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರದು, ಅವರನ್ನ ಕುಂದಾಪುರಕ್ಕೆ ಬರದಂತೆ ತಡಿಬೇಕು, ಅವರು ಭಾಷಣ ಮಾಡಲಿಕ್ಕೆ ಬಿಡಬಾರದು ಅನ್ನೋ ಒಂದು ವಿಚಾರವಾಗಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಹಾಗೆ ತಡಿಬೇಕಂತ ಪ್ರಯತ್ನ ಪಟ್ಟಿದ್ದಾರೆ. ಬಹುಶಃ ಅವರಿಗೆ ಕಾಶ್ಮೀರ ಅಖಂಡ ಭಾರತದ ವಿಚಾರವನ್ನು ಮಾತಾಡುವಾಗ ಕಾಶ್ಮೀರದ ವಿಚಾರವು, ಕಾಶ್ಮೀರ ಇವರ ಕಾಲದಲ್ಲಿ, ಕಾಂಗ್ರೆಸ್ನವರ ಕಾಲದಲ್ಲಿ ಯಾವ ತರ ಶಾಶ್ವತವಾಗಿ ಅದರ ಸಮಸ್ಯೆ ಉಳಿಯಿತು, ಈ ವಿಚಾರವೆಲ್ಲ ಜನರಿಗೆ ಗೊತ್ತಾದರೆ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗುತ್ತೆ ಅನ್ನುವ ವಿಚಾರ ಗೊತ್ತಿದ್ದೇ ಬಹುಶಃ ಇವರು ತಡಿತಾ ಇರಬೇಕು ಈ ಕಾರ್ಯಕ್ರಮವನ್ನು. ಕಳೆದ ಬಾರಿಯೂ ಚಕ್ರವರ್ತಿಯವರ ಇಂಥದೇ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ NLC ಕಡೆಯವರು ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರದು, ಅವರನ್ನು ತಡಿಬೇಕಂತ ಪ್ರಯತ್ನ ಪಟ್ಟಿದ್ರು. ಇವರು ನಿರಂತರವಾಗಿ ತಡೆಯಲು ಪ್ರಯತ್ನ ಪಡ್ತಿರೋದು ನೋಡಿದ್ರೆ ಬಹುಶಃ ಕಾಂಗ್ರೆಸ್ಸಿನ ಬಣ್ಣವನ್ನು ಬಯಲು ಮಾಡ್ತಾರೆ ಅನ್ನೋ ಹೆದರಿಕೆಯಿಂದಲೇ ಇವರು ಈ ತರ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ನೋಡಿ, ಸೂಲಿಬೆಲೆ ಕುಂದಾಪುರಕ್ಕೆ ಬರಬಾರದು ಅಂತ ಪೊಲೀಸ್ ಸೂಚನೆಯನ್ನ ಕೊಟ್ಟಿದೆ. ಕುಂದಾಪುರಕ್ಕೆ ಯಾವುದೇ ಕಾರಣಕ್ಕೂ ಬರಬಾರದು ಅಂತ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ನಿಗದಿಯಾದ ಕಾರ್ಯಕ್ರಮಕ್ಕೆ ಹೋಗಬಾರ್ದು. ಹಾಗಾದ್ರೆ ಆಯೋಜಕರು ಹೇಳ್ತಾ ಇರುವಂತದ್ದು, ನಾವು ಈ ಕಾರ್ಯಕ್ರಮವನ್ನ ನಡೆಸ್ತೇವೆ ಅಂತ ಹೇಳಿದ್ರು. ಇಲ್ಲಿ ನಮಗೆ ವಾಕ್ ಸ್ವಾತಂತ್ರ್ಯ ಇಲ್ಲದಂತಾಗಿದೆ, ಆಯೋಜಕರ ಆಕ್ರೋಶ ಇದೆ. ಕಾರ್ಯಕ್ರಮದ ಆಯೋಜಕ ನಿರಂಜನ್ ಶೆಟ್ಟಿ ಹೇಳಿಕೆ, ಭಾಷಣ ಮಾಡಲು ಅವಕಾಶವನ್ನು ನೀಡಬಾರದು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ ಬಣ್ಣ ಬಯಲಾಗುತ್ತೆ ಎನ್ನುವಂತಹ ಕಾರಣಕ್ಕೆ ಈ ಕ್ರಮನ ರಾಜ್ಯ ಸರ್ಕಾರದ ವಿರುದ್ಧ ನಿರಂಜನ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ಸರಣಿ ಉಪನ್ಯಾಸ ಕಾರ್ಯಕ್ರಮ, ಇನ್ನೀಗ ಅಖಂಡ ಭಾರತ ನಿರ್ಮಿಸಿ ವಿಶ್ರಾಂತಿ, ಈ ವಿಚಾರದ ಬಗ್ಗೆ 3 ದಿನಗಳ ಕಾಲ ಚಕ್ರವರ್ತಿ ಸುಲಿಬೆಲೆಯವರ ಉಪನ್ಯಾಸ ಕಾರ್ಯಕ್ರಮವನ್ನು ಕುಂದಾಪುರದಲ್ಲಿ ಹಮ್ಮಿಕೊಂಡಿದ್ವಿ. ಇದಕ್ಕೆ ಈವಾಗಲೇ ಕಾಂಗ್ರೆಸ್ನ ವಿದ್ಯಾರ್ಥಿ ಸಂಘಟನೆಯ ಕಡೆಯಿಂದ ವಿರೋಧ ವ್ಯಕ್ತವಾಗ್ತದೆ. ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರದು, ಅವರನ್ನ ಕುಂದಾಪುರಕ್ಕೆ ಬರದಂತೆ ತಡಿಬೇಕು, ಅವರು ಭಾಷಣ ಮಾಡಲಿಕ್ಕೆ ಬಿಡಬಾರದು ಅನ್ನೋ ಒಂದು ವಿಚಾರವಾಗಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಹಾಗೆ ತಡಿಬೇಕಂತ ಪ್ರಯತ್ನ ಪಟ್ಟಿದ್ದಾರೆ. ಬಹುಶಃ ಅವರಿಗೆ ಕಾಶ್ಮೀರ ಅಖಂಡ ಭಾರತದ ವಿಚಾರವನ್ನು ಮಾತಾಡುವಾಗ ಕಾಶ್ಮೀರದ ವಿಚಾರವು,
ಕಾಶ್ಮೀರ ಇವರ ಕಾಲದಲ್ಲಿ, ಕಾಂಗ್ರೆಸ್ನವರ ಕಾಲದಲ್ಲಿ ಯಾವ ತರ ಶಾಶ್ವತವಾಗಿ ಅದರ ಸಮಸ್ಯೆ ಉಳಿಯಿತು, ಈ ವಿಚಾರವೆಲ್ಲ ಜನರಿಗೆ ಗೊತ್ತಾದ್ರೆ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗುತ್ತೆ ಅನ್ನುವ ವಿಚಾರ ಗೊತ್ತಿದ್ದೇ ಬಹುಶಃ ಇವರು ತಡಿತಾ ಇರಬೇಕು ಈ ಕಾರ್ಯಕ್ರಮವನ್ನ. ಕಳೆದ ಬಾರಿಯೂ ಚಕ್ರವರ್ತಿಯವರ ಇಂಥದೇ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ NLC ಕಡೆಯವರು ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರದು, ಅವರನ್ನು ತಡಿಬೇಕಂತ ಪ್ರಯತ್ನ ಪಟ್ಟಿದ್ರು. ಇವರು ನಿರಂತರವಾಗಿ ತಡೆಯಲು ಪ್ರಯತ್ನ ಪಡ್ತಿರೋದು ನೋಡಿದ್ರೆ ಬಹುಶಃ ಕಾಂಗ್ರೆಸ್ನ ಬಣ್ಣವನ್ನು ಬಯಲು ಮಾಡ್ತಾರೆ ಅನ್ನೋ ಹೆದರಿಕೆಯಿಂದಲೇ ಇವರು ಈ ತರ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ನೋಡಿ, ಸೂಲಿಬೆಲೆ ಕುಂದಾಪುರಕ್ಕೆ ಬರಬಾರದು ಅಂತ ಪೊಲೀಸ್ ಸೂಚನೆಯನ್ನ ಕೊಟ್ಟಿದೆ. ಕುಂದಾಪುರಕ್ಕೆ ಯಾವುದೇ ಕಾರಣಕ್ಕೂ ಬರಬಾರದು ಅಂತ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ನಿಗದಿಯಾದ ಕಾರ್ಯಕ್ರಮಕ್ಕೆ ಹೋಗಬಾರ್ದು. ಹಾಗಾದ್ರೆ ಆಯೋಜಕರು ಹೇಳ್ತಾ ಇರುವಂತದ್ದು, ನಾವು ಈ ಕಾರ್ಯಕ್ರಮವನ್ನ ನಡೆಸ್ತೇವೆ ಅಂತ ಹೇಳಿದ್ರು. ಇಲ್ಲಿ ನಮಗೆ ವಾಕ್ ಸ್ವಾತಂತ್ರ್ಯ ಇಲ್ಲದಂತಾಗಿದೆ, ಆಯೋಜಕರ ಆಕ್ರೋಶ ಇದೆ. ಕಾರ್ಯಕ್ರಮದ ಆಯೋಜಕ ನಿರಂಜನ್ ಶೆಟ್ಟಿ ಹೇಳಿಕೆ, ಭಾಷಣ ಮಾಡಲು ಅವಕಾಶವನ್ನ ನೀಡಬಾರದು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ ಬಣ್ಣ ಬಯಲಾಗುತ್ತೆ ಎನ್ನುವಂತಹ ಕಾರಣಕ್ಕೆ ಈ ಕ್ರಮನ ರಾಜ್ಯ ಸರ್ಕಾರದ ವಿರುದ್ಧ ನಿರಂಜನ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ಸರಣಿ ಉಪನ್ಯಾಸ ಕಾರ್ಯಕ್ರಮ, ಇನ್ನೀಗ ಅಖಂಡ ಭಾರತ ನಿರ್ಮಿಸಿ ವಿಶ್ರಾಂತಿ, ಈ ವಿಚಾರದ ಬಗ್ಗೆ 3 ದಿನಗಳ ಕಾಲ ಚಕ್ರವರ್ತಿ ಸುಲಿಬೆಲೆ ಉಪನ್ಯಾಸ ಕಾರ್ಯಕ್ರಮವನ್ನು ಕುಂದಾಪುರದಲ್ಲಿ ಹಮ್ಮಿಕೊಂಡಿದ್ವಿ. ಇದಕ್ಕೆ ಈವಾಗಲೇ ಕಾಂಗ್ರೆಸ್ನ ವಿದ್ಯಾರ್ಥಿ ಸಂಘಟನೆಯ ಕಡೆಯಿಂದ ವಿರೋಧ ವ್ಯಕ್ತವಾಗ್ತದೆ. ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರದು, ಅವರನ್ನ ಕುಂದಾಪುರಕ್ಕೆ ಬರುವಂತೆ ತಡಿಬೇಕು, ಅವ್ರಿಗೆ ಭಾಷಣ ಮಾಡ್ಲಿಕ್ಕೆ ಬಿಡಬಾರದು ಅನ್ನೋ ಒಂದು ವಿಚಾರವಾಗಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಹಾಗೆ ತಡಿಬೇಕಂತ ಪ್ರಯತ್ನ ಪಟ್ಟಿದ್ದಾರೆ. ಬಹುಶಃ ಅವರಿಗೆ ಕಾಶ್ಮೀರ ಅಖಂಡ ಭಾರತದ ವಿಚಾರವನ್ನು ಮಾತಾಡುವಾಗ ಕಾಶ್ಮೀರದ ವಿಚಾರವು, ಕಾಶ್ಮೀರ ಇವರ ಕಾಲದಲ್ಲಿ, ಕಾಂಗ್ರೆಸ್ನವರ ಕಾಲದಲ್ಲಿ ಯಾವ ತರ ಶಾಶ್ವತವಾಗಿ ಅದರ ಸಮಸ್ಯೆ ಉಳಿಯಿತು, ಈ ವಿಚಾರವೆಲ್ಲ ಜನರಿಗೆ ಗೊತ್ತಾದ್ರೆ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗುತ್ತೆ ಅನ್ನುವ ವಿಚಾರ ಗೊತ್ತಿದ್ದೇ ಬಹುಶಃ ಇವರು ತಡಿತಾ ಇರಬೇಕು ಈ ಕಾರ್ಯಕ್ರಮವನ್ನ. ಕಳೆದ ಬಾರಿಯೂ ಚಕ್ರವರ್ತಿಯವರ ಇಂಥದೇ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ NLC ಕಡೆಯವರು ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರದು, ಅವರನ್ನು ತಡಿಬೇಕಂತ ಪ್ರಯತ್ನ ಪಟ್ಟಿದ್ರು. ಇವರು ನಿರಂತರವಾಗಿ ತಡೆಯಲು ಪ್ರಯತ್ನ ಪಡ್ತಿರೋದು ನೋಡಿದ್ರೆ ಬಹುಶಃ ಕಾಂಗ್ರೆಸ್ಸಿನ ಬಣ್ಣವನ್ನು ಬಯಲು ಮಾಡ್ತಾರೆ ಅನ್ನೋ ಹೆದರಿಕೆಯಿಂದಲೇ ಇವರು ಈ ತರ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ನೋಡಿ, ಸೂಲಿಬೆಲೆ ಕುಂದಾಪುರಕ್ಕೆ ಬರಬಾರದು ಅಂತ ಪೊಲೀಸ್ ಸೂಚನೆಯನ್ನ ಕೊಟ್ಟಿದೆ. ಕುಂದಾಪುರಕ್ಕೆ ಯಾವುದೇ ಕಾರಣಕ್ಕೂ ಬರಬಾರದು ಅಂತ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ನಿಗದಿಯಾದ ಕಾರ್ಯಕ್ರಮಕ್ಕೆ ಹೋಗಬಾರ್ದು. ಹಾಗಾದ್ರೆ ಆಯೋಜಕರು ಹೇಳ್ತಾ ಇರುವಂತದ್ದು, ನಾವು ಈ ಕಾರ್ಯಕ್ರಮವನ್ನ ನಡೆಸ್ತೇವೆ ಅಂತ ಹೇಳಿದ್ರು. ಇಲ್ಲಿ ನಮಗೆ ವಾಕ್ ಸ್ವಾತಂತ್ರ್ಯ ಇಲ್ಲದಂತಾಗಿದೆ, ಆಯೋಜಕರ ಆಕ್ರೋಶ ಇದೆ. ಕಾರ್ಯಕ್ರಮದ ಆಯೋಜಕ ನಿರಂಜನ್ ಶೆಟ್ಟಿ ಹೇಳಿಕೆ, ಭಾಷಣ ಮಾಡಲು ಅವಕಾಶವನ್ನ ನೀಡಬಾರದು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ ಬಣ್ಣ ಬಯಲಾಗುತ್ತೆ ಎನ್ನುವಂತಹ ಕಾರಣಕ್ಕೆ ಈ ಕ್ರಮನ ರಾಜ್ಯ ಸರ್ಕಾರದ ವಿರುದ್ಧ ನಿರಂಜನ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ಸರಣಿ ಉಪನ್ಯಾಸ ಕಾರ್ಯಕ್ರಮ, ಇನ್ನೀಗ ಅಖಂಡ ಭಾರತ ನಿರ್ಮಿಸಿ ವಿಶ್ರಾಂತಿ, ಈ ವಿಚಾರದ ಬಗ್ಗೆ 3 ದಿನಗಳ ಕಾಲ ಚಕ್ರವರ್ತಿ ಸುಲಿಬೆಲೆ ಉಪನ್ಯಾಸ ಕಾರ್ಯಕ್ರಮವನ್ನು ಕುಂದಾಪುರದಲ್ಲಿ ಹಮ್ಮಿಕೊಂಡಿದ್ವಿ. ಇದಕ್ಕೆ ಈವಾಗಲೇ ಕಾಂಗ್ರೆಸ್ನ ವಿದ್ಯಾರ್ಥಿ ಸಂಘಟನೆಯ ಕಡೆಯಿಂದ ವಿರೋಧ ವ್ಯಕ್ತವಾಗ್ತದೆ. ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರದು, ಅವರನ್ನ ಕುಂದಾಪುರಕ್ಕೆ ಬರುವಂತೆ ತಡಿಬೇಕು, ಅವ್ರಿಗೆ ಭಾಷಣ ಮಾಡ್ಲಿಕ್ಕೆ ಬಿಡಬಾರದು ಅನ್ನೋ ಒಂದು ವಿಚಾರವಾಗಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಹಾಗೆ ತಡಿಬೇಕಂತ ಪ್ರಯತ್ನ ಪಟ್ಟಿದ್ದಾರೆ. ಬಹುಶಃ ಅವರಿಗೆ ಕಾಶ್ಮೀರ ಅಖಂಡ ಭಾರತದ ವಿಚಾರವನ್ನು ಮಾತಾಡುವಾಗ ಕಾಶ್ಮೀರದ ವಿಚಾರವು, ಕಾಶ್ಮೀರ ಇವರ ಕಾಲದಲ್ಲಿ, ಕಾಂಗ್ರೆಸ್ನವರ ಕಾಲದಲ್ಲಿ ಯಾವ ತರ ಶಾಶ್ವತವಾಗಿ ಅದರ ಸಮಸ್ಯೆ ಉಳಿಯಿತು, ಈ ವಿಚಾರವೆಲ್ಲ ಜನರಿಗೆ ಗೊತ್ತಾದ್ರೆ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗುತ್ತೆ ಅನ್ನುವ ವಿಚಾರ ಗೊತ್ತಿದ್ದೇ ಬಹುಶಃ ಇವರು ತಡಿತಾ ಇರಬೇಕು ಈ ಕಾರ್ಯಕ್ರಮವನ್ನ. ಕಳೆದ ಬಾರಿಯೂ ಚಕ್ರವರ್ತಿಯವರ ಇಂಥದೇ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ NLC ಕಡೆಯವರು ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರದು, ಅವರನ್ನು ತಡಿಬೇಕಂತ ಪ್ರಯತ್ನ ಪಟ್ಟಿದ್ರು. ಇವರು ನಿರಂತರವಾಗಿ ತಡೆಯಲು ಪ್ರಯತ್ನ ಪಡ್ತಿರೋದು ನೋಡಿದ್ರೆ ಬಹುಶಃ ಕಾಂಗ್ರೆಸ್ಸಿನ ಬಣ್ಣವನ್ನು ಬಯಲು ಮಾಡ್ತಾರೆ ಅನ್ನೋ ಹೆದರಿಕೆಯಿಂದಲೇ ಇವರು ಈ ತರ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ.